ಎನ್ಡಿಎ ಮೈತ್ರಿಕೂಟದ ಮಹತ್ವದ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು 1 ಗಂಟೆನಲ್ಲಿ ಸಭೆ ಆರಂಭ ಆಗುತ್ತೆ. ಈಗಾಗಲೇ ಮಿತ್ರ ಪಕ್ಷದ ಎಲ್ಲ ನಾಯಕರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ಸರ್ಕಾರವನ್ನ ರಚಿಸೋಕೆ ಕಮಲ ಪಡೆ ತುದಿಗಾಲಲ್ಲಿ ನಿಂತಿದೆ. ರಾಜಧಾನಿಯಲ್ಲಿ ಎಲ್ಲರ ಚಿತ್ತ ಸದ್ಯ ಟಿಡಿಪಿ ಹಾಗೆ ಜೆಡಿಯು ನಾಯಕರತ್ತ. ಪ್ರಮುಖ ಸ್ಟೇಕ್ ಹೋಲ್ಡರ್ಸ್ ಅವರೇ ಈಗ ಎನ್ಡಿಎ ಮೈತ್ರಿಕೂಟದಲ್ಲಿ. ಎನ್ಡಿಎ ಕೂಟದ ಸರ್ಕಾರ ರಚನೆಯಲ್ಲಿ ಟಿಡಿಪಿ ಹಾಗೆ ಜೆಡಿಯು ಮುಖ್ಯ ಪಾತ್ರವನ್ನು ವಹಿಸ್ತಾ ಇವೆ. ಈಗಾಗಲೇ ಪದಗ್ರಹಣದ ದಿನಾಂಕವನ್ನ ಕೂಡ ಘೋಷಣೆ ಮಾಡಿದೆ ಬಿಜೆಪಿ. ಮಿತ್ರ ಪಕ್ಷಗಳ ಸಮ್ಮತಿಯನ್ನ ಪಡೆದು ಸರ್ಕಾರವನ್ನ ರಚಿಸೋದು ಸರ್ಕಸ್. ಸಚಿವ ಸಂಪುಟದ ಆ ಹಂಚಿಕೆ ಇದೆಯಲ್ಲ, ಅದು ಬಹಳ ದೊಡ್ಡ ಸರ್ಕಸ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನೀವು ವಿವರಿಸ್ತಾ ಇದ್ರೆ ಇವತ್ತು ಸಭೆಯ ಬಳಿಕ ಅದರ ಪತ್ರವನ್ನ ತೆಗೆದುಕೊಂಡು ಅವರು ಹೋಗ್ತಾರೆ ನೇರವಾಗಿ ರಾಷ್ಟ್ರಪತಿಗಳ ಬಳಿಗೆ ಅಂತ ಹೇಳಿ. ಬಟ್ ಈ ಸಭೆ ಇದೆಯಲ್ಲ, ಈ ಸಭೆ ಎಷ್ಟು ಇಂಪಾರ್ಟೆಂಟ್? ಎಷ್ಟು ಪಕ್ಷಗಳ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ? ಒಟ್ಟಾರೆಯಾಗಿ 293 ನಂಬರ್ಸ್ಗೆ ಸೀಮಿತ ಆಗುತ್ತಾ ಎನ್ಡಿಎ, ಅಥವಾ ಈಗ ಬೇರೆ ಬೇರೆ ಇಂಡಿಪೆಂಡೆಂಟ್ಸ್ ಎಲ್ಲ ಯಾರೆಲ್ಲ ಗೆದ್ದಿದ್ದಾರೆ ಅವರನ್ನೂ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನ ಆಗಿದ್ಯಾ? ಆ ಮೂಲಕ ನಂಬರ್ಸ್ನ ಹಿಗ್ಗಿಸಿಕೊಳ್ಳುವಂತಹ ಪ್ರಯತ್ನದತ್ತ ಬಿಜೆಪಿ ಏನಾದ್ರೂ ಕೆಲಸ ಮಾಡ್ತಾ ಇದೆಯಾ, ವರ್ಕ್ ಮಾಡ್ತಾ ಇದೆಯಾ, ಹೇಗೆ? ವಿದ್ಯಶ್ರೀ, ಈಗ ನಾನು ನಿಂತಿರುವಂತಹ ಸ್ಥಳ ದೆಹಲಿಯಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ 7RCR ಪಕ್ಕದಲ್ಲಿ ನಿಂತ್ಕೊಂಡು ಇದೇ ಒಂದು ಸಭೆ ಮನೆಯಲ್ಲಿ ಏನಂತಂದ್ರೆ ಈಗ ಸಭೆ ನಡೆಯುತ್ತೆ. ಆ ಸಭೆ ನಡೆಯುವಕ್ಕೆ ಏನಂದ್ರೆ ಕೇವಲ ಇನ್ನೂ 1 ಗಂಟೆ ಮಾತ್ರ, ಅಂದ್ರೆ ಆಲ್ಮೋಸ್ಟ್ 45 ಮಿನಿಟ್ಸ್ ಮಾತ್ರ ಬಾಕಿ ಇದೆ. ಯಾಕಂದ್ರೆ 4 ಗಂಟೆಗೆ ಆರಂಭ ಆಗುತ್ತೆ. ಆ 4 ಗಂಟೆಗೆ ಆರಂಭ ಆಗುವಂತಹ ಒಂದು ಸಭೆಗೆ ಟಿಡಿಪಿ ನಾಯಕರು ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ. ಅಂದ್ರೆ ಚಂದ್ರಬಾಬು ನಾಯ್ಡು, ಅದರ ಜೊತೆಗೆ ನಿತೀಶ್ ಕುಮಾರ್ ಅವರು ದೆಹಲಿಗೆ ಬಂದಿದ್ದಾರೆ. ಕರ್ನಾಟಕದಿಂದ ಬಿಜೆಪಿಯ ನಾಯಕ ಕುಮಾರಸ್ವಾಮಿ ಅವರು ಸಹಿತ ದೆಹಲಿಗೆ ಬಂದಿದ್ದಾರೆ. ಪಾಶ್ವಾನ್ ಸಹಿತ ಬಿಹಾರದಿಂದ ಏನಂದ್ರೆ ದೆಹಲಿಗೆ ಬಂದಿದ್ದಾರೆ. ಎಲ್ಲಾ ನಾಯಕರುಗಳು ಸಹಿತ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ನಾಯಕರುಗಳು ಸಹಿತ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಭಾಗಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರ ಮೊದಲದು, ಯಾರು ಏನಂತಂದ್ರೆ ನಾಯಕರಾಗಬೇಕು ಅನ್ನುವಂತಹ ವಿಚಾರ ಏನಂದ್ರೆ ಸಾಂದರ್ಭಿಕವಾಗಿ ಅಲ್ಲಿ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಅಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕಿಂತ ಮುಂಚೆವಾಗಿ ಸುಮ್ಮನೆ ಅವರಿಗೆ ಸಭೆಗೆ ಮಾಹಿತಿ ಕೊಡುವಂತಹ ಕಾರಣಕ್ಕಾಗಿ ಮತ್ತೆ ಸಭೆಯಿಂದ ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕಾರಣಕ್ಕಾಗಿ ಆ ರೀತಿಯಾದಂತಹ ಚರ್ಚೆ ಆರಂಭ ಆಗುತ್ತೆ ಆರಂಭಿಕ ಹಂತಗಳಲ್ಲಿ. ತದನಂತರ ಏನಂದ್ರೆ ಎಲ್ಲ ಪಕ್ಷಗಳಿಗೂ ಸಹಿತ ಮಿತ್ರ ಪಕ್ಷಗಳೇನಿದಾವೆ, ಬಿಜೆಪಿಯ ಮಿತ್ರ ಪಕ್ಷಗಳು ಎಲ್ಲ ಪಕ್ಷಗಳಿಂದನೂ ಸಹಿತ ಅವರಿಂದ ಏನಂದ್ರೆ ಬೆಂಬಲ ಸೂಚಿತ ಪತ್ರವನ್ನ ಪಡೆಯಲಾಗುತ್ತೆ. ಬೆಂಬಲ ಸೂಚಿತ ಪತ್ರ ಯಾವ ರೀತಿಯಾಗಿರುತ್ತೆ? ಒಂದು ಬೆಂಬಲ ಸೂಚಿತ ಪತ್ರದ ಜೊತೆಗೆ ಮತ್ತೊಂದು ಕಡೆ ಏನಂತಂದ್ರೆ ಇಡೀ ರಾಷ್ಟ್ರಪತಿಗಳಿಗೆ ಕೊಡೋ ಸಲುವಾಗಿ ಏನಂತಂದ್ರೆ ಒಂದು ಪತ್ರದಲ್ಲಿ ಎಲ್ಲಾ ನಾಯಕರುಗಳ ಬೆಂಬಲ ಇರುವಂತಹ ನಾಯಕರುಗಳ ಹೆಸರುಗಳನ್ನು ಹಾಕಿ ಅದರ ಮುಂಗಡೆ ಅವರ ಸಹಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ರಾಷ್ಟ್ರಪತಿಗಳಿಗೆ ಕೊಟ್ಟು ಅಲ್ಲಿ ನಮಗೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ಮನವಿಯನ್ನ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಚಾರ ನೀವು ಕೇಳಿದ್ರಿ, ಈಗ ಇರುವಂತಹ ಏನಂದ್ರೆ 293 ಏನಂದ್ರೆ ಕ್ಷೇತ್ರಗಳೇನಿದಾವಲ್ಲ, ಅಂದ್ರೆ ಗೆಲುವಿನ ಏನಂದ್ರೆ ಸ್ಥಾನಗಳೇನಿದಾವಲ್ಲ, ಅದನ್ನ ಹಿಗ್ಗಿಸಿಕೊಳ್ಳೋ ಸಲುವಾಗಿ ಏನಾದ್ರೂ ಉಳಿದಿರ್ತಕ್ಕಂತಹ 18 ಏನೀಗ ಇಂಡಿಪೆಂಡೆಂಟ್ ಆಗಿ ಗೆದ್ದಿರುವಂತವ್ರಂತ ಇದಾರಲ್ಲ, ಅವ್ರೇನಾದ್ರೂ ಬೆಂಬಲವನ್ನ ಕೊಡ್ತಾರ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದಾರ ಅಂತ. ಆದ್ರೆ ಈ 18 ಅಂದ್ರೆ ಹೇಗಿದಾವೆ ಅಂತಂದ್ರೆ 18 ಕ್ಷೇತ್ರಗಳಲ್ಲಿ ಹೇಗಿದಾವೆ ಅಂದ್ರೆ ಎಲ್ಲವೂ ಸಹಿತ ಎಡಪಂಕ್ತಿಯ ಏನಂದ್ರೆ ಪಕ್ಷದಿಂದ ಗೆದ್ದಿರುವಂತಹ ಒಂದು ಕ್ಯಾಂಡಿಡೇಟ್ ಆಗಿರುವಂತಹ ಕಾರಣಕ್ಕೆ, ಫಾರ್ ಎಕ್ಸಾಂಪಲ್ ಈಗ AIMIM ಅಂದ್ರೆ OIC ಏನಂತಂದ್ರೆ ಹೈದರಾಬಾದ್ನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಸಹಿತ ಏನಂತಂದ್ರೆ ಬಿಜೆಪಿ ಹತ್ತ ಅಥವಾ NDA ಕೂಟದ ಹತ್ರ ಏನಂದ್ರೆ ಬಂದು ಸಪೋರ್ಟ್ ಅನ್ನು ಕೊಡುವಂತಹ ವ್ಯಕ್ತಿ ಅಲ್ಲ. ಅದಾದ್ಮೇಲೆ ಕಮ್ಯುನಿಸ್ಟ್ ಪಕ್ಷಗಳಿದಾವೆ. ಆ ಕಮ್ಯುನಿಸ್ಟ್ ಪಕ್ಷಗಳಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಬಿಜೆಪಿಗೆ ಬೆಂಬಲ ಕೊಡುವಂತಹ ಲಕ್ಷಣಗಳಿಲ್ಲ. ಈ ರೀತಿಯಾದಂತವೇ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಿಪೆಂಡೆಂಟ್ ಅಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿಯೇ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡಬಹುದೇ ವಿನಃ ಅವರು ಬಂದು ಬಹಿರಂಗವಾಗಿ ಏನಂತಂದ್ರೆ ಬೆಂಬಲವನ್ನ ಸೂಚಿಸಬಹುದು NDA ಮೈತ್ರಿಕೂಟಕ್ಕೆ ಅನ್ನುವಂಥದ್ದು ತೀರಾ ವಿರಳ. ಆ ಎಲ್ಲ ಕಾರಣಗಳಿಂದನೇ ಈಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರುವಂಥದ್ದು. ಮತ್ತೆ ಎಲ್ರಿಗೂ ಸಹಿತ ಕ್ವಶನ್ ಮಾರ್ಕ್ ಇರುವಂತದ್ದೇನು ಅಂತಂದ್ರೆ TDP ಮತ್ತೆ JDU ಈ ಎರಡೂ ನಾಯಕರುಗಳು ಸಹಿತ ಏನಾದ್ರೂ ಕೈ ಕೊಟ್ರೆ ಮುಂದಿನ ಏನಂದ್ರೆ ಸರ್ಕಾರದ ರಚನೆ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಏನು ಮೂಡ್ತಾ ಇದೆಯಲ್ಲ, ಆ ಎಲ್ಲದಕ್ಕೂ ಸಹಿತ ತೆರೆ ಎಳಿಬೇಕು ಅಂತಂದ್ರೆ ಈ ಇಬ್ಬರು ನಾಯಕರ ಜೊತೆಲಿ ಇದ್ರೆ ಸಾಕು. ಯಾಕಂದ್ರೆ TDP ಗೆದ್ದಿರುವಂತದ್ದು 17 ಕ್ಷೇತ್ರ, JDU ಗೆದ್ದಿರುವಂತದ್ದು 12 ಕ್ಷೇತ್ರ, ಈ 16 ಕ್ಷೇತ್ರ. ಈ ಎರಡೂ ನಾಯಕರುಗಳು ಜೊತೆಲಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಸಹಿತ ಸರ್ಕಾರ ರಚನೆ ಮಾಡೋದಕ್ಕೆ ಕಗ್ಗಂಟಾಗೋದಿಲ್ಲ, ಮತ್ತೆ ಸರ್ಕಾರ ಬೀಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ 272 ಬೇಕು, ಅದರಲ್ಲಿಗೆ NDA ಮೈತ್ರದಲ್ಲಿ ಇರುವಂತದ್ದು 293. ಅಷ್ಟರ ಮಟ್ಟಿಗೆ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಮತ್ತೆ ಇನ್ನೊಂದು ಕ್ಯಾಲ್ಕುಲೇಷನ್ ಸಹಿತ ಬಹಳಷ್ಟು ಜನ ಮಾಡ್ತಿದ್ದಾರೆ. ಅದು ಏನು ಕ್ಯಾಲ್ಕುಲೇಷನ್? ಈಗ ಇರುವಂಥದ್ದು ಏನಂದ್ರೆ ಇಂಡಿಯಾ ಮೈತ್ರಿಕೂಟ ಮತ್ತೆ ಇಂಡಿಪೆಂಡೆಂಟ್ ಎರಡೂ ಸೇರಿದ್ರು ಸಹಿತ ಏನಂತಾರೆ ಜಸ್ಟ್ 250 ಆಗುತ್ತೆ. 18 ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, 232 ಕ್ಷೇತ್ರದಲ್ಲಿ ಏನಂತಂದ್ರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಗೆಲುವನ್ನು ಸಾಧಿಸಿದವೆ. ಎರಡೂ ಸೇರಿಸಿದ್ರೆ ಸಹಿತ 250 ಆಗುತ್ತೆ. 250 ಆದ್ರೂ ಸಹಿತ ಇನ್ನು ನಿಮಗೆ ಸರ್ಕಾರ ರಚನೆ ಮಾಡೋದಕ್ಕೆ
272 ಏನಂತಂದ್ರೆ ಮಾರ್ಜಿನ್ ಆಗುತ್ತೆ, 273 ಮೆಜಾರಿಟಿ ತೋರಿಸಬೇಕಾದಂತಹ ಏನಂದ್ರೆ ಒಂದು ಸಂದರ್ಭ. ಹಾಗಾಗಿ ಅಲ್ಲೂ ಯಾವುದೇ ಕಾರಣಕ್ಕೂ ಸಹಿತ ಪಕ್ಷವನ್ನ ಇಂಡಿಯಾ ಮೈತ್ರಿಕೂಟ ಬರೋದಕ್ಕೆ ಆಗೋದಿಲ್ಲ. ಬಟ್ ಇನ್ನೊಂದು ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿ ನಡೀತಾ ಇರುವಂತದ್ದು, ಒಂದು ವೇಳೆ ಸರ್ಕಾರ ಏನಾದ್ರೂ ಬೀಳಬೇಕು ಅಂತ ಇದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.